ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೇಸ್ನ 14ನೇ ಆರೋಪಿ ಪ್ರದೋಷ್ ಬೆಂಗಳೂರಿನ 59ನೇ ಸಿಸಿಎಚ್ ನ್ಯಾಯಾಲಯಕ್ಕೆ 11 ಪುಟಗಳ ಸುದೀರ್ಘ ಕ್ಷಮಾದಾನ ಅರ್ಜಿಯನ್ನು ಸಲ್ಲಿಸಿ ಮಾಫಿ ಸಾಕ್ಷಿಯಾಗೋದಕ್ಕೆ ಮನವಿ ಮಾಡಿದ್ದಾರೆ. ತಾನು ಮಾಡಿದ ತಪ್ಪಿಗೆ ಕೋರ್ಟ್ ಮುಂದೆ ಕಣ್ಣೀರಿಟ್ಟು ಪಶ್ಚಾತ್ತಾಪ ವ್ಯಕ್ತಪಡಿಸಿರುವ ಪ್ರದೋಷ್, ಜಯನಗರದ ಮೈದಾನದಲ್ಲಿ ನಟ ದರ್ಶನ್ ಪರಿಚಯವಾದ ದಿನದಿಂದ ಹಿಡಿದು ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಆ ಕ್ರೂರ ಕೊಲೆ ಮತ್ತು ಶವ ವಿಲೇವಾರಿಯ ಪ್ರತಿಯೊಂದು ಘಟನೆಯನ್ನ ಅರ್ಜಿಯಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಅರ್ಜಿಯಲ್ಲಿ ಹೇಳಿರುವ ಪ್ರಕಾರ ಜೂನ್ 8, 2024ರಂದು ಮಧ್ಯಾಹ್ನ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನಲ್ಲಿ ದರ್ಶನ್ಗೆ ಪವನ್ ಎಂಬಾತ ರೇಣುಕಾಸ್ವಾಮಿಯ ಮೆಸೇಜ್ ತೋರಿಸಿದ್ದ. ಅದನ್ನ ನೋಡಿ ಆಕ್ರೋಶಗೊಂಡ ದರ್ಶನ್ ಪವಿತ್ರ ಗೌಡ ನಿವಾಸಕ್ಕೆ ತೆರಳಿ ಅಲ್ಲಿಂದ RR ನಗರದ ಪಟ್ಟಣಗೆರೆ ಶೆಡ್ಗೆ ತಲುಪಿದ್ರು. ಶೆಡ್ನಲ್ಲಿ 30 ವರ್ಷದ ರೇಣುಕಾಸ್ವಾಮಿ ತಲೆ ಬಾಗಿಸಿ ಕುಳಿತಿದ್ದ. ನನ್ನ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಕಳಿಸ್ತೀಯಾ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ದರ್ಶನ್ ಆತನ ಮೇಲೆ ಭೀಕರ ಹಲ್ಲೆಯನ್ನ ನಡೆಸಿದ್ರು. ದರ್ಶನ್ ಸೂಚನೆಯಂತೆ ಪವಿತ್ರ ಗೌಡ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡೆದ್ರೆ ಉಳಿದ ಆರೋಪಿಗಳು ಮರದ ಕೋಲು, ನೈಲಾನ್ ಹಗ್ಗ ಹಾಗೂ ಸಿಗರೆಟ್ನಿಂದ ಸುಟ್ಟು ಪೈಶಾಚಿಕ ಆನಂದವನ್ನ ಪಟ್ಟಿದ್ರು. ರೇಣುಕಾಸ್ವಾಮಿಯ ಬಟ್ಟೆ ಬಿಚ್ಚಿ ಖಾಸಗಿ ಅಂಗಕ್ಕೆ ಸಾಲು ಸಾಲು ಒದೆಗಳನ್ನ ನೀಡಿ 2 ಕಾಲುಗಳಿಂದ ಎದೆ ತುಳಿದು ದರ್ಶನ್ ಅಲ್ಲಿಂದ ಹೊರಟಿದ್ರು. ಪ್ರದೋಷ್ ಹೇಳಿರುವ ಪ್ರಕಾರ, ಬೇಡ ಸರ್, ಹೊಡೆಯೋದು ಬಿಡಿ ಅಂತ ತಾನು ಎಷ್ಟೇ ಕೇಳ್ಕೊಂಡ್ರು ಅವರು ಕೇಳಲಿಲ್ಲ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ದಾಳಿಯ ತೀವ್ರತೆಗೆ ರೇಣುಕಾಸ್ವಾಮಿ ಮೃತಪಟ್ಟಿದ್ದನ್ನ ಕಂಡು ಗಾಬರಿಯಾದ ಪ್ರದೋಷ್ ದರ್ಶನ್ಗೆ ವಿಷಯವನ್ನ ತಿಳಿಸಿದ್ದ. ಆಗ ದರ್ಶನ್ ತನ್ನ ಬಳಿಯಿದ್ದ ಗನ್ ತೆಗೆದು, ನೀನು ನನಗೆ ಸಹಾಯ ಮಾಡಲೇಬೇಕು, ಇಲ್ದಿದ್ರೆ ನಾನು ಗುಂಡು ಹಾರಿಸಿಕೊಂಡು ಸಾಯುತ್ತೇನೆ ಅಂತ ಪ್ರದೋಷ್ಗೆ ಬೆದರಿಕೆ ಹಾಕಿದ್ರಂತೆ. ತಕ್ಷಣವೇ ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿದಾಗ ಪ್ರಕರಣ ಗಂಭೀರವಾಗಿರೋದ್ರಿಂದ ಯಾರನ್ನಾದರೂ ಶರಣಾಗುವಂತೆ ಮಾಡೋದಕ್ಕೆ ಸಲಹೆ ನೀಡಲಾಗಿತ್ತು. ಅದರಂತೆ ರೇಣುಕಾಸ್ವಾಮಿ ಮೃತದೇಹವನ್ನು ಸತ್ವ ಅಪಾರ್ಟ್ಮೆಂಟ್ ಬಳಿಯ ರಾಜ ಕಾಲುವೆಗೆ ಎಸೆದು ರಾಘವೇಂದ್ರ, ನಂದೀಶ್ ಹಾಗೂ ಪವನ್ ಕಾಮಾಕ್ಷಿಪಾಳ್ಯ ಠಾಣೆಗೆ ಸರೆಂಡರ್ ಆಗೋದಕ್ಕೆ ನಿರ್ಧರಿಸಿದ್ರು. ಶವ ಸಾಗಾಟ, ಸಾಕ್ಷಿ ನಾಶ ಮತ್ತು ಪೊಲೀಸರಿಗೆ ಶರಣಾಗುವ ಆರೋಪಿಗಳಿಗೆ ನೀಡೋದಕ್ಕೆ 30 ಲಕ್ಷ ರೂಪಾಯಿ ಹಣದ ವಹಿವಾಟು ಹೇಗೆ ನಡೆಯಿತು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಪ್ರದೋಷ್ ಬರೆದುಕೊಟ್ಟಿದ್ದಾನೆ. ಪೊಲೀಸರು ಸಲ್ಲಿಸಿದ್ದ ದೋಷಾರೋಪ ಪಟ್ಟಿಗೆ ಈಗ ಪ್ರದೋಷ್ ನೀಡಿರುವ ಈ 11 ಪುಟಗಳ ಮಾಫಿ ಸಾಕ್ಷಿ ಅತ್ಯಂತ ಬಲವಾದ ಪುರಾವೆಯಾಗಲಿದೆ. ಪ್ರದೋಷ್ ಸಾಕ್ಷ್ಯವನ್ನ ಕೋರ್ಟ್ ಅಧಿಕೃತವಾಗಿ ಸ್ವೀಕರಿಸಿದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಪ್ರಮುಖ ಆರೋಪಿಗಳಿಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗೋದು ಖಚಿತ. ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನೆಲ್ಲ ಕಸರತ್ತು ನಡೆಸಿದ್ರು ಈಗ ಒಡನಾಡಿಯೇ ನೀಡಿದ ಈ ಸ್ಫೋಟಕ ಸಾಕ್ಷ್ಯ ಇಡೀ ಪ್ರಕರಣಕ್ಕೆ ಬಿಗ್ ಟರ್ನಿಂಗ್ ಪಾಯಿಂಟ್ ತಂದಿಟ್ಟಿದೆ. ಕ್ರೈಮ್ ಬ್ಯೂರೋ, ಸೆಂಚುರಿ ಟಿವಿ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.